ರೇಡಿಯೋ ಜಾಕಿ ಸುಮಾರು 9 ವರ್ಷಗಳಿಂದ ಆಕಾಶವಾಣಿಯಲ್ಲಿ ಆರ್ಜೆಯಾಗಿ ಕೆಲಸ ಮಾಡ್ತಿದ್ದೆ. ಮೊದಲು ಬೆಂಗಳೂರು, ಅದಾದ್ಮೇಲೆ ವಿಜಯಪುರ ಆಕಾಶವಾಣಿ ಬಂದಿದೆ ನಿಮಗೆಲ್ಲ. ಅಲ್ಲಿ ಅದಾದ್ಮೇಲೆ ಈ 3 ತಿಂಗಳಿಂದ ನಮ್ಮ BLD ಧ್ವನಿ ಅಂತಕ್ಕಂಥ ಒಂದು ರೇಡಿಯೋ ಸ್ಟೇಷನ್ ಸ್ಟಾರ್ಟ್ ಆಗಿದೆ. ಅಲ್ಲಿ ನಾವು 3 ಜನ ಆರ್ಜೆಯಾಗಿ ಕೆಲಸ ಮಾಡ್ತೀವಿ. ಇಲ್ಲಿ ಕೂಡ ನನ್ನ ಜೊತೆ ಮಾಂತೇಶ್ ಕೋಟಿ ಮತ್ತು ಶುಭಾ ಹೆದ್ದಾಳೆ ಇದ್ದಾರೆ. ಇವತ್ತು ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಎಲ್ಲ ಸಾಕಷ್ಟು ಎಲ್ಲರೂ B.Ed ಪ್ರಶಿಕ್ಷಣಾರ್ಥಿಗಳು ಅಂತ ಅನ್ಕೋತೀವಿ. ವಿಶೇಷವಾಗಿ ರೇಡಿಯೋ ಅಂದ್ರೆ ನೀವೆಲ್ಲರೂ ಇದ್ರಾಗ ಮಸ್ಟ್ ಅಂಡ್ ಶುಡ್ ಭಾಗವಹಿಸಬೇಕಾಗ್ತದೆ. ಎಲ್ರಿಗೂ ರೇಡಿಯೋ ಅಂದ್ರೆ ಗೊತ್ತಿಲ್ಲರಿ. ಈಗ ರೀಲ್ಸ್ ಜಮಾನದಾಗ ರೇಡಿಯೋ ಕೇಳಿದ್ರೆ ಭಾಳ ಕಮ್ಮಿ ಆಗ್ಯದ ಅಂತ ಎಲ್ಲರೂ ಅಂತೀರಿ. ಬಟ್ ರೀಚ್ ಎಕ್ಸಾಂಪಲ್ ಈಗ ಬಿಜಾಪುರನಾಗ ಆಕಾಶವಾಣಿ ಒಂದು ಇರೋದ್ರಿಂದ ಸುಮಾರು 25 ಲಕ್ಷಕ್ಕಿಂತ ಹೆಚ್ಚು ರೀಚ್ ಐತಿ. ಅಂದ್ರೆ ಅಷ್ಟು ಜನ ಕೇಳ್ತಾರ ಅದನ್ನ. ಈಗ BLD ಧ್ವನಿ 98.6 ರೇಡಿಯೋ ಸ್ಟೇಷನ್ ಇನ್ನೇನು ಕೆಲವೇ ದಿನದಾಗ ಸ್ಟಾರ್ಟ್ ಆಗದ. ಅದ್ರಾಗ ನಾವು 3 ವಿಭಾಗದಾಗ ಪ್ರೋಗ್ರಾಮ್ಗಳನ್ನು ಮಾಡಾಕ್ತೀವಿ ಸದ್ಯಕ್ಕೆ. ಮೊದಲನೇದು ಯುವಕರಿಗೆ ಸಂಬಂಧಪಟ್ಟಿದ ಪ್ರೋಗ್ರಾಮ್ಗಳು, ಅದಾದ್ಮೇಲೆ ರೈತರಿಗೆ ಸಂಬಂಧಪಟ್ಟ ಪ್ರೋಗ್ರಾಮ್ಗಳು, ಅದಾದ್ಮೇಲೆ ಮಹಿಳೆಯರಿಗೆ ಸಂಬಂಧಪಟ್ಟ ಪ್ರೋಗ್ರಾಮ್ಗಳನ್ನ ಈಗ ಸದ್ಯಕ್ಕೆ ಮಾಡಾಕ್ತೀವಿ ನಾವು. ಯೂತ್ ಒಳಗ ಕಲೆ, ಸಾಹಿತ್ಯ, ಸಂಗೀತ, ಕ್ರೀಡೆ, ಕತೆ ಬರೆಯೋರು, ಕವನ ಬರೆಯೋರು, ಕತೆ ಹೇಳೋರು, ಪುಸ್ತಕ ಬರೆಯೋರು, ಪುಸ್ತಕ ಓದೋರು ಅಂದ್ರೆ ಯಾರೋ ಪುಸ್ತಕ ಬರೆದಿರ್ತಾರ ಅದನ್ನ ಪರಿಚಯ ಮಾಡ್ಕೊಡೋದು. ಈ ರೀತಿ ಪ್ರೋಗ್ರಾಮ್ಗಳನ್ನ ನಾವು ಒಂದೊಂದು ದಿನಕ್ಕೂ ಬೇರೆ ಬೇರೆ ಇಟ್ಕೊಂಡಿವಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ದಿನ 6:30 8 ಗಂಟೆವರೆಗೂ ರೇಡಿಯೋ ಬ್ರಾಡ್ಕಾಸ್ಟ್ ಆಗ್ತಿರ್ತದೆ. ಇದು ಲೈವ್ ಪ್ರೋಗ್ರಾಮ್ಗಳು 6:30 8 ಗಂಟೆ ತನಕ ಇದ್ರ ನೀವು ಹಾಡುಗಳನ್ನ 24x7 ಕೇಳ್ಬೋದು. 24 ಗಂಟೆನೂ ಈ ರೇಡಿಯೋದಾಗ ನೀವು ಹಾಡುಗಳನ್ನ ಕೇಳ್ಬೋದು. ಇಲ್ಲಿ 2 ರೀತಿ ನಾವು ರೇಡಿಯೋನ ಟ್ಯೂನ್ ಮಾಡ್ಬೋದು. ಒಂದು ನಿಮ್ಗೆಲ್ಲ ಗೊತ್ತಿರ್ತೈತಿ, ಎಲ್ಲರ ಕಡೆ ಸ್ಮಾರ್ಟ್ ಫೋನ್ ಅಂತೂ ಸದ್ಯಕ್ಕೆ ಅದಾವ. ಸ್ಮಾರ್ಟ್ ಫೋನ್ ಒಳಗ ರೇಡಿಯೋ ಆ್ಯಪ್ ಇತ್ತಪ್ಪ ಅಂತಂದ್ರ ನೀವು ಹೆಡ್ಫೋನ್ ಹಾಕಿ 98.6 ಟ್ಯೂನ್ ಮಾಡಿದ್ರಿ ಅಂದ್ರ ನಮ್ಮ BLD ಧ್ವನಿ ಕೇಳಿಸ್ತದೆ. ಈ ಸದ್ಯಕ್ಕೆ ಟ್ಯೂನ್ ಮಾಡಿದ್ರೆ ಹಾಡು ಬರ್ತಿರ್ತಾವ. ಇನ್ನ ಆ್ಯಪ್ ಥ್ರೋ, ಇದು ಮೊಬೈಲ್ನಾಗ ಇರೋದು ಮತ್ತು ಕಾರ್ನಾಗ FM ಇರ್ತೈತಿ. ಸಾಕಷ್ಟು ಜನರಿಗೆ ಗೊತ್ತಿರ್ತೈತಿ. ಕಾರ್ ಒಳಗೂ ಕೂಡ ನೀವು 98.6 ಟ್ಯೂನ್ ಮಾಡಿದ್ರಂದ್ರ ನೀವು ಅಲ್ಲಿ ನಮ್ಮ BLD ಧ್ವನಿಯನ್ನ ಕೇಳ್ಬೋದು. ಇದು ಬಿಟ್ರೆ BLD ಧ್ವನಿ ಅಂತೇಳಿ ಒಂದು ಆ್ಯಪ್ ಮಾಡ್ಯಾರ. ಆ ಆ್ಯಪ್ ಥ್ರೂ ನೀವು ಜಗತ್ತಿನ ಯಾವ ಮೂಲೆಯಾಗಿದ್ರು ನಮ್ಮ BLD ಧ್ವನಿಯನ್ನ ಕೇಳ್ಬೋದು. ಇದು ಫ್ರೀಕ್ವೆನ್ಸಿ ಥ್ರೋ ಏನಾಗ್ತದಲ್ಲ, ಅದು 22 ಕಿಲೋಮೀಟರ್ ಸರೌಂಡಿಂಗ್ನಾಗ ಅಷ್ಟೇ ನೀವು ವಿತೌಟ್ ನೆಟ್ ಕೇಳ್ಬೋದು ಅದನ್ನ. ಅಂದ್ರೆ ಯಾವುದೇ ನೆಟ್ ಇಲ್ಲಾರ್ದೆ ಕಾರ್ನಾಗ ರೇಡಿಯೋ ಸೆಟ್ ಒಳಗ ನಿಮ್ಮ ಮೊಬೈಲ್ನಾಗ ರೇಡಿಯೋ ಇರ್ತದಲ್ಲ ಅದ್ರೊಳಗ ಯಾವುದೇ ನೆಟ್ ಸಂಪರ್ಕ ಇಲ್ಲಾರ್ದೇ ನೀವು ಹೆಡ್ಫೋನ್ ಯೂಸ್ ಮಾಡಿ ಕೇಳ್ಬೋದು. ಅದು ಸಿಟಿ ಸರೌಂಡ್ ಫುಲ್. ಇನ್ನು ಆ್ಯಪ್ ಥ್ರೂ ಮಾತ್ರ ಎಲ್ಲಿಂದ ಬೇಕಾದ್ರೂ ಕೇಳ್ಬೋದು. ಹಿಂಗ ಈಗ ನಿಮ್ಮಿಂದ ಏನಾಗಬೇಕಾಗಿದೆ ಅಂತಂದ್ರೆ, ನಾ ಹೇಳಿದೆ ನಿಮಗೆ ಯೂತ್ ಝೋನ್ ಅಂತ. ನಾನು ಯುವಕರ ಪ್ರೋಗ್ರಾಮ್ ನಾ ಮಾಡ್ತೀನಿ. ಯೂತ್ ಝೋನ್ ಒಳಗ ನಾವು ಸಾಕಷ್ಟು ಏನು ಬೇರೆ ಬೇರೆ ವಾರ ಒಂದೊಂದು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ಇಟ್ಕೊಂಡಿವಿ. ಅದ್ರಾಗ ಪ್ರತಿದಿನ ಸೋಮವಾರ ಇನ್ನೋವೇಷನ್ ಬಗ್ಗೆ ಪ್ರೋಗ್ರಾಮ್ಗಳು ಹೋಗ್ತಾವ. ಇನ್ನೋವೇಷನ್, PhD, ಹೊಸದೇನಾದ್ರೂ ಒಂದು ಸಂಶೋಧನೆ ಮಾಡಿರ್ತೀರಿ, ಹೊಸದೇನೋ ಒಂದು ಪ್ರಾಜೆಕ್ಟ್ ಮಾಡಿರ್ತೀರಿ, ಅದು ಸಕ್ಸಸ್ ಆಗಿರ್ತದ, ಸಕ್ಸಸ್ ಆಗ್ತಿರ್ತದ. ನೀವು ಮಾಡಿದ ಒಂದು ಕಾನ್ಸೆಪ್ಟ್ ಚಲೋ ಇರ್ತೈತಿ ನಿಮ್ದು. ಒಟ್ಟು ಆ ಕಾನ್ಸೆಪ್ಟ್ ಅನ್ನ ನೀವು ನಮ್ಮ ರೇಡಿಯೋದಾಗ ಬಂದು ಮಾತಾಡ್ಬೋದು. ಅದ್ರ ಬಗ್ಗೆ ಏನ್ ಮಾಡಿದ್ರಿ, ಅದರಿಂದ ಏನ್ ಪ್ರಯೋಜನ ಅದ, ಮಾಡಕ್ ಏನೇನ್ ನೀವು ಬಳಸ್ಕೊಂಡ್ರಿ, ಒಟ್ಟಾರೆ ಅದ್ರ ಬಗ್ಗೆ ಮೊದಲು ಒಂದಿಷ್ಟು ನೀವು ಪರಿಚಯ, ನೀವೇನ್ ಮಾಡಿರಲ್ಲ ಅದ್ರ ಬಗ್ಗೆ. ಇದು ಎವ್ರಿ ಮಂಡೇ ಹೋಗ್ತದೆ, ಪ್ರತಿದಿನ ಸೋಮವಾರ ಹೋಗ್ತದೆ. ಇನ್ನು ಮಂಗಳವಾರ ಏನದಂದ್ರೆ ನಿಮ್ದೇ ಪ್ರೋಗ್ರಾಮ್, ಅದು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಕೊಡೋದು. ಅದೇ ಹೇಳಿದ್ನಲ್ಲ, ಕಲೆ, ಸಾಹಿತ್ಯ, ಸಂಗೀತ, ಕ್ರೀಡೆ, ಇನ್ಸ್ಟ್ರೂಮೆಂಟ್ ಮಾಡಿಸೋರು ಇರ್ತಾರ, ಒಗಟ್ ಹೇಳೋರು ಇರ್ತಾರ, ರಂಗೋಲಿ ಬಿಡಿಸೋರು ಇರ್ತಾರ, ಇನ್ನು ಈ ಕರಕುಶಲ ಕೆಲಸ ಮಾಡ್ತಿರ್ತಾರಲ್ಲ, ಈ ಹೆಣಿಕೆ ಹಾಕೋದು, ನಿಮ್ಗೆಲ್ಲ ಗೊತ್ತಿರ್ತೈತಿ. ಆ ರೀತಿ ಮಾಡೋರು ಇರ್ತಾರಲ್ಲ. ಇನ್ನು ಡ್ರಾಮಾ, ಏಕ ಪಾತ್ರ ಅಭಿನಯ, ನೀವು ಅನ್ಬೋದು ಕಾಣದಲ್ರಿ ನಾವ್ ಹೆಂಗ್ ಮಾಡ್ಬೋದು ಅಂತ ಹೇಳಿ, ಅದನ್ನ ಧ್ವನಿ ಮೂಲಕನೇ ತೋರಿಸೋದು. ಈ ಎಲ್ಲಾ ಕ್ಷೇತ್ರದಾಗಿರೋರಿಗೆ ಮಂಗಳವಾರ ದಿನ ಪ್ರೋಗ್ರಾಮ್ ಹೋಗ್ತದೆ. ಇನ್ನು ಬುಧವಾರ ದಿನ ಏನ್ ಹೋಗ್ತದೆ ಅಂದ್ರೆ, ಸೋಷಿಯಲ್ ಮೀಡಿಯಾದಾಗ ಇಲ್ಲೂ ಯಾರಾದ್ರೂ ನೀವು ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಇದ್ದು ಸುಮಾರು 10,000ಕ್ಕಿಂತ ಹೆಚ್ಚು ನಿಮ್ಗೆ ಫಾಲೋವರ್ಸ್ ಇದ್ರು, ನಿಮ್ ಕಂಟೆಂಟ್ ಜನರಿಗೆ ರೀಚ್ ಆಗ್ತಿತ್ತಂದ್ರ ಅಂಥವ್ರಿಗೆ ನೀವು ಕೂಡ ಇದರ ಭಾಗವಹಿಸ್ಬೋದು. ಇತ್ತೀಚಿನ ದಿನ ನೀವು ನೋಡಿರಿ, ರೀಲ್ಸ್ ಅನ್ನೋದು ಬಹಳ ಟ್ರೆಂಡಿಂಗ್ ಆಗದೆ. 10 ಸೆಕೆಂಡು 15 ಸೆಕೆಂಡು ಆ ರೀಲ್ಸ್ ಗಳಿಂದ ರಾತ್ರಿ ಯಾರೋ ಹಿಟ್ ಆಗ್ತಾರ, ರಾತ್ರಿ ಯಾರೋ ಇನ್ಸ್ಟಾಗ್ರಾಮ್ ಸ್ಟಾರ್ ಆಗ್ತಿರ್ತಾರ, ಹೌದಲ್ಲ? ಆ ಭಾಗದಾಗ ನೋಡಿರಿ, ಇತ್ತೀಚೆಗೆ ಒಂದು ವೈರಲ್ ಆಗಿತ್ತು ಬಹಳ. ಸುಮ್ಮನೆ ಏನೋ ಮಾಡ್ಬೇಕಂತ ಮಾಡಿ ಏನೋ ಆಯ್ತದು. ಅದೇ ಹಂಗ ನೀವ್ಯಾರು ಇದ್ರಿ ಅಂದ್ರೆ ಬರ್ಬೋದು. ಹಂಗ ಈ ಕಂಟೆಂಟ್ ಒಂದ್ ಸ್ವಲ್ಪ ಏನಿರ್ಬೇಕಂದ್ರ ನೀವೆಲ್ಲ ಮೆಚ್ಯೂರ್ ಇದ್ದೀರಿ. ಆ ರೀತಿ ವೈರಲ್ನಾಗ 2 ರೀತಿ ಅದ, ಒಂದು ಕುಖ್ಯಾತಿ, ಒಂದು ವಿಖ್ಯಾತಿ ಅಂತ ಹೇಳಿ. ಫಸ್ಟ್ನೇದೆಲ್ಲ ಟ್ರೈ ಮಾಡೋಣ.
ಎಣ್ಣೆದೆಲ್ಲ ಟ್ರೈ ಮಾಡೋಣ ನಾವು. ಅದಕ್ಕೆ ಈ ಸದ್ಯಕ್ಕೆ ನಮ್ಮ ಉತ್ತರ ಕರ್ನಾಟಕ ಅಂತ ತಗೊಂಡ್ರಿ ಅಂದ್ರ ಸೋಷಿಯಲ್ ಮೀಡಿಯಾದಾಗ ಜಾಸ್ತಿ ನಮ್ಮವ್ರು ಅದಾರ, ಜಾಸ್ತಿ ಕಾಮಿಡಿ ಕಂಟೆಂಟ್ ಕೊಡುತ್ತದ್ರಾಗ ಏನೋ ಒಂದು ಜನರಿಗೆ ಮನರಂಜನೆ ನೀಡುವ ಪ್ರೋಗ್ರಾಮ್ಗಳು ಅದ್ರಾಗ ಓಡ್ತಿರ್ತಾವ. ಹಂಗ ನಿಮ್ಮಲ್ಲಿ ಯಾರಾದ್ರೂ ಇದ್ರಿ ಅಂದ್ರ ಬರ್ಬೋದು. ನೀವು ಇಲ್ಲದೆ ಇದ್ರು ಕೂಡ ನೀವೇ ಅನ್ಕೋ ಈ ಸದ್ಯ ಏನದಾರ ನಮ್ಮ ಉತ್ತರ ಕರ್ನಾಟಕದಾಗ ಕಂಟೆಂಟ್ ಕ್ರಿಯೇಟರ್ ಅದಾರಲ್ಲ ಅವ್ರನ್ನೆಲ್ಲ ಕರೆಸಿ ಅಲ್ಲಿ ಪ್ರೋಗ್ರಾಮ್ ಮಾಡ್ತೀವಿ. ಅದು ಪ್ರತಿದಿನ ಪ್ರತಿ ವಾರ ಬುಧವಾರ ಹೋಗ್ತದೆ. ಇನ್ನು ಗುರುವಾರ ಏನಿರ್ತಪ್ಪ ಅಂತಂದ್ರ ಆಪ್ತ ಸಮಾಲೋಚನೆ ಅಂತ ಇರ್ತದೆ. ಈಗ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂಗ ಮಾರ್ಗದರ್ಶನ ನೀಡೋದು ಎಕ್ಸ್ಪರ್ಟ್ಗಳು ಇರ್ತಾರಲ್ಲಿ, ಅವರು ಡಾಕ್ಟರ್ಸ್ ಆಗಿರ್ಬೋದು, ನಮ್ಮ ವೃತ್ತಿ ಎಕ್ಸ್ಪರ್ಟ್ಗಳು ಇರ್ಬೋದು, ಅಂಥವ್ರಿಗೆ ಕರೆಸಿ ನಿಮ್ಮ ಸಮಸ್ಯೆಗಳಿಗೆ ಅವರಿಂದನೇ ಪರಿಹಾರ ಕೊಡಿಸೋ ರೀತಿ ಅದು ಯಾವಾಗ ಗುರುವಾರ ಹೋಗ್ತದೆ. ಇನ್ನಾದ್ಮೇಲೆ ಶುಕ್ರವಾರ ಒಂದು ಪ್ರೋಗ್ರಾಮ್ ಅದ. ಶುಕ್ರವಾರ ಏನಪ್ಪಾ ಅಂತಂದ್ರ BLD ಕ್ಯಾಂಪಸ್ ಅಂತ ಅದಕ್ಕೆ ಹೆಸರಿಟ್ಟಿವಿ ನಾವು. ಅದೇನಂದ್ರ ನಿಮ್ ಕ್ಯಾಂಪಸ್ ಈಗ ನಾವೇ ಬಂದು ರೇಡಿಯೋ ಗೇಮ್ಸ್ ಆಡಿಸ್ತೀವಿ. ರೇಡಿಯೋ ಗೇಮ್ಸ್ ಅಂದ್ರ ಈಗ ಇಲ್ಲಿ ಬಹುತೇಕ ಜನರು ಅಂತಾಕ್ಷರಿ ಎಲ್ಲ ಹಾಡ್ತಿರ್ತೀವಿ. ಅಂತಾಕ್ಷರಿ ಇರ್ಬೋದು, ಟಂಗ್ ಟ್ವಿಸ್ಟರ್ಗಳು ಇರ್ಬೋದು, ಗಾದೆ ಮಾತು ಪೂರ್ಣಗೊಳಿಸಿದಿರ್ಬೋದು. ಈ ರೀತಿ ಒಟ್ಟು ಅದು ಶುಕ್ರವಾರದಿಂದ ಸ್ಲಾಟ್ ಇರ್ತಲ್ಲ, ಪೂರ್ತಿ ಮನೋರಂಜನೆ ಅದು. ನಾವು ನಿಮ್ ಕ್ಯಾಂಪಸ್ ಬಂದಿರ್ತೀವಿ, ನಿಮ್ ಜೋಡಿ ಇರ್ತೀವಿ, ನಿಮ್ಮಲ್ಲಿ ತಂಡಗಳನ್ನ ಮಾಡ್ತೀವಿ, ಮಾಡಿ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಶುಕ್ರವಾರ ಸ್ಲಾಟ್ನಾಗ ಅದು ಪ್ರಸಾರ ಆಗ್ತದೆ, ಬ್ರಾಡ್ಕಾಸ್ಟ್ ಆಗ್ತದೆ. ಅಲ್ಲಿ ಏನೇನ್ ಮಾಡ್ಬೋದು ಅಂದ್ರ ಹೇಳಿದ್ರಲ್ಲ ಗಾದೆ ಮಾತು ಪೂರ್ಣಗೊಳಿಸೋದು, ನಾವು ಟೀಮ್ ಮಾಡಿರ್ತೀವಲ್ಲ ಅವ್ರು ಕೇಳ್ತೀವಿ. ಹಿಂಗ ಅರ್ಧ ಫಸ್ಟ್ ಹಾಫ್ ನಾವ್ ಹೇಳ್ತೀವಿ, ಸೆಕೆಂಡ್ ಹಾಫ್ ನೀವ್ ಹೇಳ್ಬೇಕು. ಟಂಗ್ ಟ್ವಿಸ್ಟರ್ಗಳು ಇರ್ತಾವಲ್ಲ, ಈಗ ನಮ್ ನಾಲ್ಗೆ ಒಳ್ಳಾರು ಅಂತವನ್ನ ಹೇಳೋದು ಒಂಥರ ಮನರಂಜನೆ ಆಗ್ತದೆ. ಇನ್ನು ಉಳಿದಂಗ ನಾವು ಹಾಡು ಇರ್ತದೆ, ಹಾಡು ಎಲ್ಲರೂ ಕೇಳ್ತಿರ್ತೀರಿ. ಎಲ್ರು ಏನ್ ಕೇಳ್ತೀವಿ ಅಂದ್ರೆ ಮೊದಲು ಒಂದ್ 2 ಲೈನ್ ಪಾತ್ ಎಲ್ಲ ನೆನಪಿಟ್ಕೊಂಡಿರ್ತೀವಿ. ನಾವೇನ್ ಮಾಡ್ತೀವಿ ಅಂದ್ರೆ ಚರಣವನ್ನ ಹೇಳ್ತೀವಿ, ಪಲ್ಲವಿಯನ್ನ ನಿಮ್ಗೆ ಗೆಸ್ ಮಾಡಕ್ ಬಿಡ್ತೀವಿ. ಚರಣ ಹೇಳಿದ್ಮಾಗ ಪಲ್ಲವಿಯನ್ನ ನೀವ್ ಹೇಳ್ಬೇಕು. ಈ ರೀತಿ ಒಂದಿಷ್ಟು ಪಟ್ಟಿ ನಮ್ಮ ಹತ್ರ ಐತಿ. ಈ ರೀತಿ ಕಾರ್ಯಕ್ರಮಗಳು ಶುಕ್ರವಾರ ದಿನ ಬರ್ತದ. ಇನ್ನು ಉಳಿದಾಗ ಇವು ಡೈಲಿ ಇದು ವೀಕ್ಲಿ ಒಂದೊಂದು ಪ್ರೋಗ್ರಾಮ್ಗಳಾದವು. ಇದು ಬಿಟ್ಟು ಡೈಲಿ ಏನ್ ಹೋಗ್ತಾವಪ್ಪ ನಮ್ಮ ಅಂತಂದ್ರ ದಿನ 8 ಗಂಟೆಗೆ ಶುಭ ದಿನಕ್ಕೊಂದು ಶುಭಾಶಯ ಅಂತ ಹೋಗುತ್ತೆ. ಏನಂದ್ರ ನೀವು ಫ್ರೆಂಡ್ಸ್ ಬರ್ತ್ಡೇ ಇರ್ತೈತಿ, ಯಾರ್ದೋ ನಿಮ್ಮ ಮನ್ಯಾಗ ವಿವಾಹ ವಾರ್ಷಿಕೋತ್ಸವ ಇರ್ತೈತಿ, ಇಂಥ ಒಟ್ಟು ವಿಶ್ ಮಾಡೋ ಪ್ರೋಗ್ರಾಮ್ ಇದು. ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಬರ್ತ್ಡೇ ವಿಶ್ ಮಾಡಿ ಸಿಕ್ಕರೆ ಅವ್ರನ್ನೂ ನಮ್ಮ ಜೊತೆ ಕಾಲ್ನಾಗ ತಗೊಂಡು ನೀವು ಅವರು ನಾವು ಮಾತಾಡಿ ಅವ್ರಿಗೆ ನೀವು ಒಂದು ಯಾವ ಸಾಂಗ್ ಅನ್ನ ಡೆಡಿಕೇಟ್ ಮಾಡ್ಬೋದು. ಇದು ಶುಭ ದಿನಕ್ಕೊಂದು ಶುಭಾಶಯ ಅಂತ ಪ್ರೋಗ್ರಾಮ್ ಹೋಗ್ತದೆ. ಇನ್ನೊಂದು ಏನಪ್ಪಾ ಅಂತಂದ್ರ ಸದ್ದು ಮಾಡಿದ ಸುದ್ದಿ ಅಂತ ಒಂದು ಪ್ರೋಗ್ರಾಮ್ ಅದು. ಇನ್ನೇ ಹೇಳಿದ್ರಲ್ಲ ವೈರಲ್ ಸುದ್ದಿಗಳು, ಅದೇ ಹೂವಿನ ಮಾಡದಂತೆ, ಅದನ್ನ ಇಟ್ಕೊಂಡು ನಾವು ನಮ್ಮ ಶೈಲಿಯಾಗಿ ಏನ್ ಮಾಡ್ಬೋದು, ನಮ್ಮ ಸ್ಲ್ಯಾಂಗ್ನಾಗ. ಈ ಸದ್ಯಕ್ಕೆ ನಮ್ಮ ಉತ್ತರ ಕರ್ನಾಟಕ ಶೈಲಿಗೆ ಬಹಳ ವ್ಯಾಲ್ಯೂ ಬಂದ್ಬಿಟ್ಟದ್ರಿ. ನಾವ್ ಏನ್ ಮಾತಾಡಿದ್ರು ಅದನ್ನ ಕಾಮಿಡಿ ಅಲ್ಲಾಗ್ತದ, ಏನ್ ಮಾತಾಡಿದ್ರು ಓಡ್ಲಾಕತ್ತದ. ಅದನ್ನ ನಾವು ಪಾಸಿಟಿವ್ ಆಗಿ ಬಳಸ್ಕೋಬೇಕು. ಅದನ್ನ ಈಗ ಯಾರಾದ್ರೂ ಇಲ್ಲಿ ರೇಡಿಯೋ ಕೇಳ್ತಿದ್ರೆ ಅಂದ್ರೆ 101.8 ಫ್ರೀಕ್ವೆನ್ಸಿ ಒಳಗ ಚಜ್ಜಿ ರೊಟ್ಟಿ ಚೌಳಿಕಾಯಿ ಅಂತ ಒಂದು ಪ್ರೋಗ್ರಾಮ್ ಬರ್ತದೆ. ಆಕಾಶವಾಣಿ ವಿಜಯಪುರದಿಂದ ಒಂದು ಕಾರ್ಯಕ್ರಮ ಬರ್ತದೆ, ಚಜ್ಜಿ ರೊಟ್ಟಿ ಚೌಳಿಕಾಯಿ ಅಂತ ಹೇಳಿ. 10 ನಿಮಿಷ ಇರ್ತದದು. ನಾವೇ ಮಾಡ್ತೀವಿ ಅದನ್ನ. ಅದು ಇಷ್ಟು ಹಿಟ್ ಆಗ್ಯದಂದ್ರೆ ನಾವು ಯಾವುದೇ ಇಲಾಖೆಗೆ ಹೋದ್ರು ಮೊದಲು ಅದನ್ನೇ ಕೇಳ್ತಾರೆ, ಅದನ್ನ ನಿಂದಿಸ್ಬೇಡ್ರಿ, ಅದ್ರಾಗ ಏನ್ರಿ ಮಾಡ್ರಿ ಅಂತೇಳಿ. ಅದು ಏನಿಲ್ಲ, ಅದು ನಮ್ ಸ್ಲ್ಯಾಂಗ್ನಾಗ ಸುಮ್ಮ ಕಟ್ಟಿಗೆ 4 ಮಂದಿ ಕುಂತ ಹೆಂಗ್ ಮಾತಾಡ್ತಾರಲ್ಲ ಹಂಗ ಮಾತಾಡೋದು. ನಾವ್ ಇಲ್ಲಿ ಅದಕ್ಕೆ ಏನ್ ಇಟ್ಟಿವಪ್ಪ ಅಂದ್ರ ಸದ್ದು ಮಾಡಿದ ಸುದ್ದಿ ಅಂತ ಇಟ್ಟಿವಿ. ಏನ್ ಹೇಳಿದ್ರಲ್ಲ ಅದೇನ್ ಈಗ ಟ್ರೋಲ್ ಅಲ್ಲತ್ತಲ್ಲ, ಅದನ್ನ ತಗೊಂಡೆ ಅದನ್ನ ನಾವ್ ಏನ್ ಮಾಡ್ಬೋದು. ಮತ್ತೆ ಹಂಗ ನಿಮ್ಮಲ್ಲಿ ನಿಮ್ಮ ಬಹಳ ಆಕ್ಟಿವ್ ಇರ್ತೀರಿ ನೀವು B.Ed ಪ್ರಶಿಕ್ಷಣಾರ್ಥಿಗಳು. ನೀವು 4 ಜನ 5 ಜನ ಸೇರ್ಕೊಂಡು ನಾವ್ ಈ ತರ ಒಂದು ಕಾನ್ಸೆಪ್ಟ್ ಮಾಡೀವ್ರಿ, ಕೇಳ್ರಿ, ನಾವ್ ಈ ತರ ಒಂದು ಕಾನ್ಸೆಪ್ಟ್ ಮಾಡೀವ್ರಿ ಅಂತ ಹೇಳಿ ನೀವು ನಮ್ಮ ಹತ್ರ ಬಂದ್ರಿ ಅಂದ್ರ, ನಿಮ್ಮ ಕೋಆರ್ಡಿನೇಟರ್ ಇರ್ತಾರೆ ಸರ್ ಹೇಳಿ ನಮ್ ಕಡೆ ಬಂದ್ರಿ ಅಂದ್ರ ನೀವು ಅದನ್ನ ರೆಕಾರ್ಡ್ ಮಾಡ್ಬೋದು ಅಲ್ಲಿ. ಬ್ಯೂಟಿ ಪಾರ್ಲರ್ಗಳು, ಮೇಕ್ ಓವರ್ ಆರ್ಟಿಸ್ಟ್, ಅವ್ರ ವೇತನ ಕೇಳಿದ್ರೆ ನಮ್ಗೆ ಗಾಬರಿ ಆಗ್ತದ. ಒಂದ್ಸತಿ ರೀಲ್ಸ್ ಮಾಡಿದ್ರಂದ್ರೆ 50,000 60,000 ಪೇಮೆಂಟ್ ತಗೋತಾರ ಅವರು. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಒಂದು ಪಾಸಿಟಿವ್ ಸಕಾರಾತ್ಮಕ ವಿಷಯಗಳನ್ನ ಹೇಗೆ ತರಬಹುದು, ಈ ಒಂದು ವಿಚಾರವನ್ನ ಕುರಿತು ನಾವು ಮಂಗಳವಾರ ದಿನ ಕಾರ್ಯಕ್ರಮ ಮಾಡ್ತೀವಿ, ಗೃಹ ಉದ್ಯೋಗ. ಅದರಲ್ಲಿ ಈ ವಿಚಾರವನ್ನ ಹಾಕಬಹುದು. ಇನ್ನು ಬುಧವಾರ ದಿನ ಸಾಮಾನ್ಯ ಮಹಿಳೆಯರಿಗೆ ಇರುವಂತಹ ಒಂದು ಕಾರ್ಯಕ್ರಮ ಅಂತಂದ್ರೆ ಎಲ್ಲಾರನ್ನೂ ನಾವು ಸಾಧನೆ ಮಾಡಿದ್ಮೇಲೆ ಅಥವಾ ಒಂದು ವೇದಿಕೆ ಹತ್ತದ ಮೇಲೆ ನಾವು ಮಾತಾಡಿಸ್ತೇವೆ ಹೊರತು 24x7 ನಮ್ಮ ಮನೆಯಾಗ ನಮ್ಮ ಸಲುವಾಗಿ ಕೆಲಸ ಮಾಡುವಂತಹ ತಾಯಿಯಂದರಿಗೆ ನಾವು ಒಂದು 5 ನಿಮಿಷ ಕೂತು ಮಾತಾಡೋಷ್ಟು ನಮ್ಗೆ ಟೈಮ್ ಇರಲ್ಲ. ಅಥವಾ ಯಾರೋ ಒಬ್ರು ಹೋಗಿ ಅವ್ರು ಇಂಟರ್ವ್ಯೂ ಮಾಡ್ತೀವಿ ಅಂದ್ರೆ ಅವರಿಂದ ನಮಗೆ TRPನೇ ಬರಲ್ರಿ, ನಾವ್ಯಾಕೆ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕು, ಅವ್ರ ಸ್ಟೋರಿ ಹಾಕಿದ್ರೆ ನಮ್ಗೇನ್ ಲಾಭ ಅಂತ ಕೇಳೋರೆ ಬಹಳ ಜನ ಇರ್ತಾರೆ. ಸೊ ಇಂಥ ಒಂದು ಕಾಲಘಟ್ಟದಾಗ ಪ್ರತಿಯೊಂದು ಮಹಿಳೆಯು ಕೂಡ 24x7 ಕೆಲಸ ಮಾಡ್ತಾಳಂದ್ರೆ ಅಕ್ಕಿಗೂ ಕೂಡ ನಾವು ಸಮಯ ಕೊಡ್ಬೇಕು. ಅಕ್ಕಿನೂ ಒಬ್ಬಕಿ ಹೆಣ್ಮಗಳು, ಅಕ್ಕಿನೂ ಕೆಲಸ ಮಾಡತ್ತಾಳ, ವಿತೌಟ್ ವೇತನ ಹಾಕಿ ಕೆಲಸ ಮಾಡತ್ತಾಳ ಅಂದ್ರೆ ಒಂದು ಪ್ರೋಗ್ರಾಮ್ ಡೆಡಿಕೇಟ್ ಇರೋದು ಮಹಿಳೆಯರ ಸಲುವಾಗಿ. ಅದು ಯಾವ ಹೆಣ್ಮಕ್ಳು ಬೇಕಾದ್ರೂ ಕೂಡ ಅವರ ಜೀವನ ಚರಿತ್ರೆಯನ್ನ ಆ ಒಂದು ಕಾರ್ಯಕ್ರಮದಲ್ಲಿ
ಹೇಳ್ಬೋದು. ಈಗ ಆಲ್ರೆಡಿ ನಾವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿವಿ. ಇದ್ರೊಳಗೆ ನಮ್ಮ ಉತ್ತರ ಕರ್ನಾಟಕದಿಂದ ಆರ್ಮಿಗೆ ಹೋದಂಥವ್ರು ಅದ್ರೊಳಗೆ ಮಾತಾಡೋರ, ಮಹಿಳೆಯರು ಈಗ ಬಹಳಷ್ಟು ಸಾಲಿ ಕಲ್ತಿರ್ತಾರ, ಚಲೋ ಮನೆ ನೋಡಿ ಮದುವೆ ಮಾಡ್ಕೊಟ್ಬಿಡ್ತಾರ. ಅವರು ಡಬಲ್ ಗ್ರಾಜುಯೇಷನ್ ಆಗಿ PhD ಮಾಡಿ ಏನು ಉಪಯೋಗ? ಮನೆ ಕುತ್ಕೊಂಡು ಅವ್ರು ರೊಟ್ಟಿ ಮಾಡ್ತಿರ್ತಾರ, ಅದ್ರ ಉಪಯೋಗ ಇಲ್ಲ ಅನ್ನೋದು ಎಲ್ಲರ ಕಾನ್ಸೆಪ್ಟ್ ಒಳಗೈತಿ. ಬಟ್ ಡಬಲ್ ಗ್ರಾಜುಯೇಷನ್ ಆಗಿ ಮದುವೆ ಹೋಗಿ ಆ ಹೆಣ್ಮಗಳು ಮನಿ ಹೆಂಗ್ ನೋಡ್ಕೋತಾಳ, ಮದುವೆ ಆಗೋದು ಒಂದು ವಿಶೇಷ ಸಂದರ್ಭ ಎಲ್ಲ ಹೆಣ್ಮಕ್ಳಿಗೂ ಹೌದು. ಅದಾದ್ಮೇಲಿನ ಜೀವನ ಹೆಂಗಿರ್ತೈತಿ, ಸಂಬಂಧಗಳಿಗೆ ಹೆಂಗ್ ವ್ಯಾಲ್ಯೂ ಕೊಡ್ತಾಳ, ಸಂಬಂಧಗಳನ್ನ ಹೆಂಗ್ ಉಳಿಸ್ಕೊತಾಳ. ಇತ್ತೀಚಿನ ಕಾಲಘಟ್ಟ ಒಳಗೆ ಡೈವರ್ಸ್ಗಳು ಜಾಸ್ತಿ ಆಗತ್ತವ. ಯಾಕಂದ್ರೆ ಗಂಡ ಮಾತ ಕೇಳಲ್ಲ, ಹೆಂಡತಿ ಮಾತು ಕೇಳಲ್ಲ. ಅಮ್ಮ ದುಡಿತಾನಂದ್ರೆ ನಾನು ದುಡಿಬೇಕು, ನಾ ದುಡಿತೀನಂದ್ರೆ ಅವನು ಮನೆ ಕೆಲಸ ಮಾಡ್ಬೇಕು. ಈ ಒಂದು ಕಾನ್ಸೆಪ್ಟ್ ಅದ. ಈ ಒಂದು ನಿಟ್ಟಿನೊಳಗೆ ನಾವು ನೋಡೋದಾದ್ರೆ ಸಂಬಂಧಗಳನ್ನ ಹೆಂಗ್ ಉಳಿಸ್ಕೋಬೇಕು, ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಹೆಂಗ್ ಕೊಡ್ಬೇಕು, ಮನೆ ಜವಾಬ್ದಾರಿಗಳನ್ನ ಹೆಂಗ್ ನಿರ್ವಹಿಸಬೇಕು ಅನ್ನೋ ಒಂದು ಕಾರ್ಯಕ್ರಮ ಅದು ಇರ್ತೈತಿ. ಅದರ ಜೊತೆಗೆ ಕಾನೂನು ಅರಿವು ಅಂತ ಹೇಳಿ ಒಂದು ಕಾರ್ಯಕ್ರಮ. ಬಹಳಷ್ಟು ಜನ ನಾವೀಗ ದಿನನಿತ್ಯದ ಜೀವನದಲ್ಲಿ ಬಹಳಷ್ಟು ಕಡೆ ತಿರುಗಾಡ್ತೀವಿ, ಏನೇನೋ ಕೆಲಸಗಳನ್ನ ಮಾಡ್ತಿರ್ತೀವಿ, ಮಾರ್ಕೆಟ್ ಹೋಗ್ತೀವಿ, ತಗೊಂಡ್ಬರ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಸಾಮಾನ್ಯ ಕಾನೂನುಗಳ ಅರಿವೇ ನಮಗಿರಂಗಿಲ್ಲ. ಭಾಳ ಆದ್ರೆ ನಮ್ಮ ಕಾನೂನು ಅಂದ ತಕ್ಷಣ ನೆನಪಾಗುತ್ತೆ ಟ್ರಾಫಿಕ್ ಪೊಲೀಸ್. ಎಲ್ಲಿ ದಂಡ ಕಟ್ತಾರ, ಎಲ್ಲಿ ಹೆಲ್ಮೆಟ್ ಹಾಕಂಗಿಲ್ಲ, ಎಲ್ಲಿ ರಾಂಗ್ ರೂಟ್ ಹೋಗ್ತೀವಿ ಅನ್ನೋದು ಅಷ್ಟೇ ತಲೆಯಾಗಿರ್ತದೆ ಹೊರತು ಸಾಮಾನ್ಯ ಕಾನೂನುಗಳು ಈಗ ಯಾವುದೋ ಒಂದು ವಸ್ತುವನ್ನ ಖರೀದಿ ಮಾಡ್ಬೇಕಂದ್ರೆ ಅದನ್ನ ಹೆಂಗ್ ಖರೀದಿ ಮಾಡ್ಬೇಕು, ಅದು ಒಂದ್ ವೇಳೆ ಕಳಪೆ ಆಗಿತ್ತಂದ್ರೆ ಯಾರಿಗೆ ದೂರು ಕೊಡ್ಬೇಕು, ಆಹಾರ ಕ್ರಮಗಳದಾವ, ಹೊರಗಿನ ಫುಡ್ಗಳು, ಜಂಕ್ ಫುಡ್ಗಳು ಜಾಸ್ತಿ ಕಲರ್ ಹಾಕಿ ಮಾಡ್ತಿರ್ತಾರ, ಅದನ್ನ ನಾವು ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು. ಈ ಒಂದು ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸೋದಾದ್ರೆ ಕಾನೂನು ಅರಿವು ಅಂತ ಹೇಳಿ ಒಂದು ಕಾರ್ಯಕ್ರಮ ಇರ್ತದ. ಪ್ರತಿ ಗುರುವಾರಕ್ಕೊಮ್ಮೆ, ಶುಕ್ರವಾರಕ್ಕೊಮ್ಮೆ ಪೌಷ್ಟಿಕ ಆಹಾರ. ಬಹಳಷ್ಟು ಜನ ಈಗ ಆಹಾರದ ಬಗ್ಗೆ ನಾವು ಕೇರ್ಲೆಸ್ ಮಾಡ್ತೀವಿ. ಪ್ರತಿದಿನ ನಾವು ಕೆಲಸ ಮಾಡಿ ಮನೆಗೆ ಹೋಗೋ ಮುಂದಾಗ ಬೇಕರಿ ಐಟಮ್ಸ್ ಮನೆಗೆ ಒಯ್ಲಿಲ್ಲ ಅಂದ್ರೆ ದೊಡ್ಡ ಜಗಳಗಳೇ ನಡೆದು ಹೋಗ್ತಾವೆ. ಅಂತ ಒಂದು ಕಾಲಘಟ್ಟದಾಗ ಪೌಷ್ಟಿಕ ಆಹಾರ ಎಷ್ಟು ಇಂಪಾರ್ಟೆಂಟ್ ಅದ. ನಮ್ಮ ಊಟದ ಪ್ಲೇಟ್ ಒಳಗ ಯಾವೆಲ್ಲ ಆಹಾರಗಳಿರ್ಬೋದು, ತರಕಾರಿ, ಹಣ್ಣು ಹಂಪಲು ಅಥವಾ ಸಿರಿಧಾನ್ಯಗಳ ಬಳಕೆ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗೈತಿ. ಸಿರಿಧಾನ್ಯ ಅಂದ್ರೆ ಏನು ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಈ ಸಿರಿಧಾನ್ಯಗಳಿಂದ ಮಾಡುವಂತಹ ಅಡಿಗೆಗಳು ಯಾವ್ಯಾವ ಅದಾವ, ಅವು ನಮ್ಮ ಹೆಲ್ತ್ಗೆ ಹೇಗೆ ಇಂಪಾರ್ಟೆನ್ಸ್ ಆಗ್ತಾವ, ಇದನ್ನೆಲ್ಲ ಒಂದು ಚಿತ್ರೀಕರಿಸುವಂತಹ ಒಂದು ಕಾರ್ಯಕ್ರಮ ಇರುವಂತದ್ದು ಪೌಷ್ಟಿಕ ಆಹಾರ ಅಂತ ಹೇಳಿ. ಅದರೊಳಗೆ ನೀವು ಕೂಡ ಮಾತಾಡ್ಬೋದು. ಇದರ ಜೊತೆಗೆ ಶುಭ ನುಡಿ ವಿತ್ ಶುಭ ಅಂತ ಹೇಳಿ ಮುಂಜಾನೆ ಒಂದು ಕಾರ್ಯಕ್ರಮ ಬರ್ತೈತಿ. ಯಾವುದೋ ಒಂದು ಶುಭಾಶಯನ ಇಟ್ಕೊಂಡು ನಮ್ಮ ಜೀವನಕ್ಕೆ ಹೆಂಗ್ ಅನುಕೂಲ ಆಗ್ತೈತಿ. ಪ್ರತಿದಿನವೂ ನಾವು ಮುಂಜಾನೆ ಎದ್ದ ತಕ್ಷಣ ಯಾವುದೋ ಒಂದು ಪಾಸಿಟಿವ್ ಸಕಾರಾತ್ಮಕ ವಿಷಯಗಳನ್ನ ಇಟ್ಕೊಂಡು ಎದ್ವಿ ಅಂದ್ರೆ ಇಡೀ ದಿನ ನಮ್ದು ಸಕಾರಾತ್ಮಕವಾಗಿ ಇರ್ತದ ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ, ಬೆಳಗ್ಗೆ ಶುಭ ದಿನ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ, ಶುಭ ನುಡಿ. ಅದ್ರೊಳಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಗೆ ಯಾವ್ದಾರ ಚಲೋ ಥಾಟ್ ಬಂದಿತ್ತು, ಅದು ನಮ್ಮ ಜೀವನಕ್ಕೆ ಅನುಕೂಲ ಆಗ್ತಿತ್ತು ಅಂದ್ರೆ ಆ ಒಂದನ್ನ ರೆಕಾರ್ಡ್ ಮಾಡ್ಬೋದು. 3-4 ಲೈನ್ ಇರ್ತದ, ಶುಭೋದಯ ಅಂತ ಹೇಳಿ ಇರ್ತದ. ಸೊ ಅದನ್ನ ನೀವು ರೆಕಾರ್ಡ್ ಮಾಡ್ಬೋದು. ಒಂದು ಹೊಸ ಹೆಜ್ಜೆ ಅಂದರೆ BLD ಧ್ವನಿ. ಸೊ ಲಾಸ್ಟ್ ಮಂತ್ನಲ್ಲೇ ನಮಗೆ ಇದರ ಮೀಟಿಂಗ್ ಕರೆದು ನಿಮ್ಮ ಕಾಲೇಜಿಗೆ ಬಂದು ನಾವು ಅದರಲ್ಲಿ ಯಾವ್ಯಾವ ರೀತಿ ಪ್ರೋಗ್ರಾಮ್ಸ್ ಆಗ್ತವೆ ಅಂತ ಹೇಳಿದಾಗ ನಮ್ಮ BEd ಕಾಲೇಜಿಗೆ ಮ್ಯಾಕ್ಸಿಮಮ್ ಪ್ರೋಗ್ರಾಮ್ಸ್ ನಿಮ್ಮ ಕಾಲೇಜಿನ ಸಿಗಬೇಕು ಅಂತ ಹೇಳಿ 3 ಮಂದಿ RJs ಅವತ್ತೇ ಹೇಳ್ಯಾರ ನಮಗೆ. ಸೊ ಇದೆಲ್ಲ ಪ್ರೋಗ್ರಾಮ್ಸು ಜನತೆಗೆ ರೀಚ್ ಆಗಬೇಕು. ಇಲ್ಲಿವರೆಗೆ